सर्व सर्व कर्माणि कर्माणि मनसा मनसा सन्न्यस्य सन्न्यस्य आस्ते आस्ते सुखं सुखं वशी वशी नव नव द्वारे द्वारे पुरे पुरे देहि देहि न न एव एव कुर्वन् कुर्वन् न न कारयन् कारयन् सर्वकर्माणि मनसा सर्वकर्माणि मनसा सन्न्यस्यास्ते सुखं वशी सन्न्यस्यास्ते सुखं वशी नवद्वारे पुरे देहि नवद्वारे पुरे देहि नैव कुर्वन्न कारयन् नैव कुर्वन्न कारयन् सर्वकर्माणि मनसा सन्न्यस्यास्ते सुखं वशी सर्वकर्माणि मनसा सन्न्यस्यास्ते सुखं वशी नवद्वारे पुरे देहि नैव कुर्वन्न कारयन् नवद्वारे पुरे देहि नैव कुर्वन्न कारयन् सर्वकर्माणि मनसा सन्न्यस्यास्ते सुखं वशी नवद्वारे पुरे देहि नैव कुर्वन्न कारयन् सर्वकर्माणि मनसा सन्न्यस्यास्ते सुखं वशी नवद्वारे पुरे देहि नैव कुर्वन्न कारयन् The embodied beings who are self-controlled and detached reside happily in the city of nine gates, free from thoughts that they are the doers or the cause of anything. ತಮ್ಮ ಮನಸ್ಸನ್ನು ಹಿಡಿತದಲ್ಲಿಟ್ಟುಕೊಂಡು ಯಾವುದಕ್ಕೂ ಅಂಟದೇ ಇರುವವರು ನಾನು ಮಾಡುವವ ಅಥವಾ ಕಾರಣಕರ್ತೃ ಅಲ್ಲ ಎಂದು ತಿಳಿದು 9 ದ್ವಾರಗಳಿರುವ ದೇಹದಲ್ಲಿ ಆನಂದದಲ್ಲಿ ಇರುತ್ತಾರೆ. ನ ನ ಕರ್ತೃತ್ವಂ ಕರ್ತೃತ್ವಂ ನ ನ ಕರ್ಮಾಣಿ ಕರ್ಮಾಣಿ ಲೋಕಸ್ಯ ಲೋಕಸ್ಯ ಸೃಜತಿ ಸೃಜತಿ ಪ್ರಭುಃ ಪ್ರಭುಃ ನ ನ ಕರ್ಮ ಕರ್ಮ ಫಲ ಫಲ ಸಂಯೋಗಂ ಸಂಯೋಗಂ ಸ್ವಭಾವಃ ಸ್ವಭಾವಃ ತು ತು ಪ್ರವರ್ತತೆ ಪ್ರವರ್ತತೆ ನ ಕರ್ತೃತ್ವಂ ನ ಕರ್ಮಾಣಿ ನ ಕರ್ತೃತ್ವಂ ನ ಕರ್ಮಾಣಿ ಲೋಕಸ್ಯ ಸೃಜತಿ ಪ್ರಭುಃ ಲೋಕಸ್ಯ ಸೃಜತಿ ಪ್ರಭುಃ ನ ಕರ್ಮ ಫಲ ಸಂಯೋಗಂ ನ ಕರ್ಮ ಫಲ ಸಂಯೋಗಂ ಸ್ವಭಾವಸ್ತು ಪ್ರವರ್ತತೆ ಸ್ವಭಾವಸ್ತು ಪ್ರವರ್ತತೆ ನ ಕರ್ತೃತ್ವಂ ನ ಕರ್ಮಾಣಿ ಲೋಕಸ್ಯ ಸೃಜತಿ ಪ್ರಭುಃ ನ ಕರ್ತೃತ್ವಂ ನ ಕರ್ಮಾಣಿ ಲೋಕಸ್ಯ ಸೃಜತಿ ಪ್ರಭುಃ ನ ಕರ್ಮ ಫಲ ಸಂಯೋಗಂ ಸ್ವಭಾವಸ್ತು ಪ್ರವರ್ತತೆ ನ ಕರ್ಮ ಫಲ ಸಂಯೋಗಂ
स्वभावस्तु प्रवर्तते। न कर्तृत्वं न कर्माणि लोकस्य सृजति प्रभुः न कर्मफलसंयोगं स्वभावस्तु प्रवर्तते। न कर्तृत्वं न कर्माणि लोकस्य सृजति प्रभुः न कर्मफलसंयोगं स्वभावस्तु प्रवर्तते। Neither the sense of doership nor the nature of actions comes from God, nor does He create the fruits of actions. All this is enacted by the modes of material nature or gunas. ಕರ್ತೃತ್ವದ ಭಾವನೆಯಾಗಲಿ ಅಥವಾ ಕರ್ಮಗಳ ಸ್ವರೂಪವಾಗಲಿ ದೇವರಿಂದ ಬರುವುದಿಲ್ಲ. ಕರ್ಮಗಳ ಫಲಗಳನ್ನು ಅವನು ಸೃಷ್ಟಿಸುವುದಿಲ್ಲ. ಇದೆಲ್ಲವೂ ಭೌತಿಕ ಪ್ರಕೃತಿಯ ಗುಣಗಳಿಂದ ನಡೆಯುವ ಆಟ. ನ ನ ಆದತ್ತೆ ಆದತ್ತೆ ಕಸ್ಯಚಿತ್ ಕಸ್ಯಚಿತ್ ಪಾಪಂ ಪಾಪಂ ನ ನ ಚ ಚ ಏವ ಏವ ಸುಕೃತಂ ಸುಕೃತಂ ವಿಭುಃ ವಿಭುಃ ಅಜ್ಞಾನೇನ ಅಜ್ಞಾನೇನ ಆವೃತಂ ಆವೃತಂ ಜ್ಞಾನಂ ಜ್ಞಾನಂ ತೇನ ತೇನ ಮುಹ್ಯಂತಿ ಮುಹ್ಯಂತಿ ಜಂತವಃ ಜಂತವಃ. ನಾದತ್ತೆ ಕಸ್ಯಚಿತ್ ಪಾಪಂ ನಾದತ್ತೆ ಕಸ್ಯಚಿತ್ ಪಾಪಂ ನ ಚೈವ ಸುಕೃತಂ ವಿಭುಃ ನ ಚೈವ ಸುಕೃತಂ ವಿಭುಃ ಅಜ್ಞಾನೇನಾವೃತಂ ಜ್ಞಾನಂ ಅಜ್ಞಾನೇನಾವೃತಂ ಜ್ಞಾನಂ ತೇನ ಮುಹ್ಯಂತಿ ಜಂತವಃ ತೇನ ಮುಹ್ಯಂತಿ ಜಂತವಃ. ನಾದತ್ತೆ ಕಸ್ಯಚಿತ್ ಪಾಪಂ ನ ಚೈವ ಸುಕೃತಂ ವಿಭುಃ ನಾದತ್ತೆ ಕಸ್ಯಚಿತ್ ಪಾಪಂ ನ ಚೈವ ಸುಕೃತಂ ವಿಭುಃ ಅಜ್ಞಾನೇನಾವೃತಂ ಜ್ಞಾನಂ ತೇನ ಮುಹ್ಯಂತಿ ಜಂತವಃ ಅಜ್ಞಾನೇನಾವೃತಂ ಜ್ಞಾನಂ ತೇನ ಮುಹ್ಯಂತಿ ಜಂತವಃ. ನಾದತ್ತೆ ಕಸ್ಯಚಿತ್ ಪಾಪಂ ನ ಚೈವ ಸುಕೃತಂ ವಿಭುಃ ಅಜ್ಞಾನೇನಾವೃತಂ ಜ್ಞಾನಂ ತೇನ ಮುಹ್ಯಂತಿ ಜಂತವಃ. ನಾದತ್ತೆ ಕಸ್ಯಚಿತ್ ಪಾಪಂ ನ ಚೈವ ಸುಕೃತಂ ವಿಭುಃ ಅಜ್ಞಾನೇನಾವೃತಂ ಜ್ಞಾನಂ ತೇನ ಮುಹ್ಯಂತಿ ಜಂತವಃ. The omnipresent God does not involve himself in the sinful or virtuous deeds of anyone. The living entities are deluded because their inner knowledge is covered by ignorance. ಸರ್ವವ್ಯಾಪಿಯಾದ ದೇವರು ಯಾರ ಪಾಪ ಅಥವಾ ಪುಣ್ಯ ಕಾರ್ಯಗಳಲ್ಲಿಯೂ ತನ್ನನ್ನು ತೊಡಗಿಸಿಕೊಳ್ಳುವುದಿಲ್ಲ. ಜೀವಿಗಳ ಆಂತರಿಕ ಜ್ಞಾನವು ಅಜ್ಞಾನದಿಂದ ಆವರಣಗೊಂಡಿರುವುದರಿಂದ ಅವರು ಭ್ರಮೆಯಲ್ಲಿದ್ದಾರೆ.